ಎಲ್ರಿಗೂ ನಮಸ್ಕಾರ. ಮತ್ತೆ ಆರ್ ಸಿ ಬಿ ಸೋತಿದ್ರೆ ಇದೇನು ಹೊಸ ವಿಷಯ ಅಲ್ಲ, ಏಕೆಂದರೆ ಸೋಲನ್ನ ನೋಡ್ಕೊಂಡೇ ಬರ್ತಾ ಇದ್ದೀವಿ. ನೋಡಿ ನೋಡಿ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ. ಈ ಉಗ್ರಂ ಫಿಲಮಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ, ಕೊಲೆ ಮಾಡೋದು ತಣ್ಣೀರು ಸ್ನಾನ ಮಾಡ್ದಂಗೆ, ಒಂದು ತಂಬಿಗೆ ಹಾಕೊಳ್ಳೋರ್ಗೆ ಮಾತ್ರ ಚಳಿ ಇರುತ್ತೆ, ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಅಂತ. ಅದೇ ಥರ ಆರ್ ಸಿ ಬಿ ಅಭಿಮಾನಿಗಳಿಗೂ ಆರ್ ಸಿ ಬಿ ಅವ್ರು ಸೋಲು ಅನ್ನೋದು ತುಂಬ ಆರಾಮಾಗಿ ತಗೊಳ್ಳೋ ಮನಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಮತ್ತೆ ಆರ್ ಸಿ ಬಿ ಬೌಲರ್ಗಳಿಂದ ಮ್ಯಾಚ್ನ ಸೋತಿದ್ದೀವಿ. ಯಾಕೆಂದರೆ ಆರ್ ಸಿ ಬಿ ಸೋತಿರೋದು ಬರೀ 25 ರನ್ನಿಂದ. ಅಂದರೆ ನಮ್ಮ ಆರ್ ಸಿ ಬಿ ಬೌಲರ್ಗಳು ಕಡೆ 2 ಓವರು 19-20ನೇ ಓವರ್ ಕೊಟ್ಟಿರೋ ರನ್ ಎಷ್ಟಪ್ಪ ಅಂತಂದರೆ 19ನೇ ಓವರು 25 ರನ್ನು, 20ನೇ ಓವರು 21 ರನ್ನು, ಅಂದರೆ 46 ರನ್ ಕೊಟ್ಟಿದ್ದಾರೆ. ಅದರಲ್ಲೇನಾದರೂ ಒಂದು 20 ರನ್ನ ಕಟ್ಟಾಕಿದ್ದಿದ್ರು ಮ್ಯಾಕ್ಸಿಮಮ್ ಒಂದು 30 ರನ್ ಕೊಟ್ಟಿದ್ರು, ಇವತ್ತು ನಾವು ಮ್ಯಾಚ್ನ ಗೆಲ್ಲೋಂಥ ಪರಿಸ್ಥಿತಿಲಿ ಇರ್ತಾಯಿತ್ತು. ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಆರ್ ಸಿ ಬಿಯ ಹೊಸ ಅಧ್ಯಾಯ ಏನಪ್ಪ ಅಂತಂದರೆ ಫಸ್ಟ್ ಬೌಲಿಂಗ್ ಅಧ್ಯಾಯ ಅಂತ. ಅದು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಆರ್ ಸಿ ಬಿ ಬೌಲಿಂಗ್ ಕೋಚು ಇವತ್ತೇ ಫಸ್ಟ್ ಟೈಮ್ ಆ ಅಪ್ಪನ ಮಗ ನೋಡಿದ್ದು. ಅದೇನು ಅಂತ ಬೌಲಿಂಗ್ ಮಾಡ್ತಾರೋ, ಅದೇನು ಬೌಲಿಂಗ್ ಹೇಳ್ಕೊಡ್ತಾವನೋ ಒಂದು ಕಾಣೆ. ಆದರೆ ಇನ್ನೊಂದು ಸಮಾಧಾನ ಏನಪ್ಪ ಅಂತಂದರೆ ಟೋಟಲ್ 7 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ದಾರೆ. ಇನ್ನು 5 ಮ್ಯಾಚಲ್ಲೂ ಒಟ್ಟು ವರ್ಸ್ಟಾಗಿ ಸೋತಿದ್ರು. ಇವತ್ತು ಒಂದು ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ. ಅಂದರೆ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ಗಳು ಸ್ವಲ್ಪ ಸಮಾಧಾನ ಮಾಡ್ಕೋಬೋದು. ಅಪ್ಪ ಹೆಂಗೋ ಕೈ ಚೆಲ್ದೇನೆ ಹೋರಾಟ ಮಾಡಿ ನಮ್ಮವ್ರಿಗೆ ಸೋತರು ಅಂತ ನಮಗೆ ನಾವು ಸಮಾಧಾನ ಮಾಡ್ಕೋಬೋದು. ಆದರೆ ಆರ್ ಸಿ ಬಿಯ ಗೆಲುವು ಮತ್ತೆ ಮರೀಚಿಕೆಯಾಗಿ ಕಾಡ್ತಾ ಇದೆ. ಒಬ್ಬ ಪ್ಲೇಯರ್ಗೆ ಲಕ್ ಇರಬೇಕು ಅಂತ ಹೇಳ್ತೀವಿ. ಅಂಥ ಲಕ್ ಇವತ್ತು ನಮ್ಮ ಆರ್ ಸಿ ಬಿ ತಂಡದ ವಿಲ್ ಜಾಕ್ಸ್ ಅವ್ರಿಗೆ ವರ್ಕ್ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ಅದು ರನ್ಔಟ್ ಆಗ್ತಾರೆ. ಯಾವ ಥರಪ್ಪ ಅಂದರೆ ಬೌಲರ್ ಕೈ ತಾಗಿ ವಿಕೆಟ್ಗೆ ಹೊಡೆಯುತ್ತೆ. ಆ ಎಪ್ಪ ಇದ್ದಿದ್ದರೆ ಏನೋ ಗೆಲ್ಬೋದಿತ್ತೇನೋ ಅನ್ನೋ ಹೋಪು 25 ರನ್ನಿಂದ ಸೋತಾಗ ಅನ್ನಿಸ್ತಾ ಇದೆ ನನಗೆ. ಮತ್ತೆ ನಮ್ಮ ಡಿ ಕೆ ಸಾಹೇಬರು ನಾನು ಎಂಥ ಮ್ಯಾಚ್ ವಿನ್ನರು, ಎಂಥ ಬ್ಯಾಟಿಂಗ್ ಆಡ್ತೀನಿ ಅಂತ ಮತ್ತೆ ಪ್ರೂವ್ ಮಾಡ್ತಾಯಿದ್ದಾರೆ. ಯಾಕೆ ಅಂತ ಅಂದರೆ ಅವರು ಈ ವರ್ಷ IPL ಲಾಸ್ಟು ಅಂತ ಹೇಳಿದ್ದಾರೆ. ದೀಪ ಆರಬೇಕಾದ್ರೆ ಪ್ರಕಾಶಮಾನವಾಗಿ ಉರಿಯುತ್ತಂತೆ. ಆ ಥರ ಈ ಸತಿ IPLನಲ್ಲಿ ನಮ್ಮ ಡಿ ಕೆ ಸಾಹೇಬರು ಪ್ರಜ್ವಲಿಸ್ತಾ ಇದ್ದಾರೆ. ಹೈದರಾಬಾದ್ ಬೌಲಿಂಗ್ನ ನೋಡಿದ ಮೇಲೆ ಆರ್ ಸಿ ಬಿ ಅವ್ರು ಏನು ತಪ್ಪು ಮಾಡಿದ್ರು ಅಂತ ಅವ್ರಿಗೆ ತಿಳ್ಕೋಬೇಕು. ಯಾಕಪ್ಪ ಅಂತ ಅಂದರೆ ಹೈದರಾಬಾದ್ ಬೌಲರ್ಗಳು ಪೇಸೇ ಕೊಡಲಿಲ್ಲ, ಬರೀ ಕಟ್ಟರ್ಗಳು ಪೇಸ್ ತೆಗಿತಾ ಇದ್ದಾರೆ. ಒಳ್ಳೆ ಸ್ಪಿನ್ ಬೌಲರ್ ಪೇಸಲ್ಲಿ ಆಗ್ತಾಯಿದ್ದಾರೆ. ಆದರೆ ನಮ್ಮ ಆರ್ ಸಿ ಬಿ ಅವ್ರು ಮಾತ್ರ ಬಂದು ಪೇಸಲ್ಲೇ ಹೊಡಿತಾರೆ. ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅಂತೂ ನಮ್ಮ ಚಿನ್ನಸ್ವಾಮಿಲೇ ಆಡಿ ಬೆಳೆದಂಥವ್ರು. ಆಯಪ್ಪನೂ ಕೂಡ ಒಂಚೂರು ಯೋಚನೆ ಮಾಡ್ದೇ ಹೆಂಗೆ ಬೇಕಂಗೆ ಎರಾಬಿರಿ ಆಗ್ತಾವ್ರೆ. ಈ ಥರ ಬೌಲರ್ ಇದ್ದರೆ ನೀವು 300 ರನ್ ಬೇಕಂದ್ರೂ ಹೊಡೆಸ್ಕೊತೀರ. ಅದೇ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಆಡಿದಾಗ 300 ರನ್ ನೋಡಿದ್ರು ನಾವು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಂತೂ ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣೆ ಬರೋಲ್ಲ. ವಿರಾಟ್ ಕೊಹ್ಲಿ ಮಗ ನೋಡ್ತಾ ಇದ್ರೆ ಪಾಪ ಆ ಯಪ್ಪ ಒಬ್ಬನೇ ಅಲೋನಾಗಿ ಆಡ್ತಾವನೆ. ಬೌಲರ್ಗಳು ಸಾಥಿಲ್ದೇ ಮ್ಯಾಚ್ ಗೆಲ್ಲಕ್ಕಾಗಲ್ಲ, ಎಲ್ಲರಿಗೂ ಗೊತ್ತು. ಯಾಕೆಂದರೆ ನಾವು ಎಷ್ಟೇ ರನ್ ನೋಡಿದ್ರು ಬ್ಯಾಟ್ಸ್ಮನ್ಗಳನ್ನ ಕಟ್ಟಾಕಲಿಲ್ಲ ಅಂತಂದರೆ ಮ್ಯಾಚ್ ವಿನ್ ಆಗೋಕ್ಕಾಗಲ್ಲ. ಪದೇ ಮತ್ತೆ ನಾವು ಎಡಲ್ತಾ ಇದ್ದೀವಿ ಆರ್ ಸಿ ಬಿ ಅವರು ಅಂತ ಗೊತ್ತು. ಇನ್ನು ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋ ಕನಸು ಸುಟ್ಟು ಭಸ್ಮವಾಗಿ ಬರ್ನ್ ಆಗಿಬಿಟ್ಟಿದೆ. ಇನ್ನೇನಿದ್ರು ಅಭಿಮಾನಿಗಳು ಯಾರು ಸೋತ್ರೆ ನಾವು ಮೇಲೋಗ್ಬೋದು ಅಂತ ಇದೇ ಥರ ಪ್ರತಿ ವರ್ಷ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಈ ವರ್ಷನೂ ನಮ್ದು ಅದೇ ಬಾಳು, ಅದೇ ಇದು. ಅದೇನೋ ಅಂತಾರಲ್ಲ, ದಿನ ಸಾಯೋರು ಗಳವ್ರು ಯಾರು ಅಂತ, ಆ ಥರ ಆಗ್ಬಿಟ್ಟಿದೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಬಾಳು. ಇವ್ರು ಸೋಲ್ತಾನೆ ಇರ್ತಾರೆ, ನಾವು ಬೇಜಾರು ಮಾಡ್ಕೋತಾನೆ ಇರ್ತೀವಿ. ಅವ್ರೇನು ತಲೆನೇ ಕೆಡಿಸ್ಕೊಳ್ಳಲ್ಲ, ಅವ್ರು ಪಾಡ್ಗವ್ರು ಆಡ್ತಾರೆ. ಮತ್ತೆ ಆರ್ ಸಿ ಬಿ ಏನಕ್ಕೆ ಹಿಂಗೆ ಸೋಲ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದ್ರೆ ಮತ್ತೆ ಆರ್ ಸಿ ಬಿ ಮೂಲಕ್ಕೆ ಕೈ ಹಾಕಬೇಕು. ಪ್ಲೇಯರ್ಸ್ಗಳ ಸೆಲೆಕ್ಷನಲ್ಲಿ ಎಡವಿ ಬಿದ್ದಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ. ಮತ್ತು ಕೋಚಿಂಗ್ ಸ್ಟಾಫ್ ಕೂಡ ಯಾರು ಅಂತಲೇ ಗೊತ್ತಿಲ್ಲ. ಇಲ್ಲಿ ಭಾರತದವರು ಒಬ್ಬ ಕೂಡ ಕೋಚಿಂಗ್ ಸ್ಟಾಫನ್ನು ನಾನು ನೋಡಲಿಲ್ಲ. ಫೀಲ್ಡಿಂಗ್ ಕೋಚ್ ಆಗಲಿ, ಹೆಡ್ ಕೋಚ್ ಆಗಲಿ, ಬ್ಯಾಟಿಂಗ್ ಕೋಚ್ ಆಗಲಿ. ಇಲ್ಲಿ ನೆಲ ಏನು ಅಂತ ಇಲ್ಲಿಯವ್ರಿಗೆ ಗೊತ್ತಿರುತ್ತೆ, ಹೊರಗಡೆಯಿಂದ ಬರೋರು ಗೊತ್ತಿರಲ್ಲ. ಇದೊಂದು ಕಾಮನ್ ಸೆನ್ಸು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗಿಲ್ಲ ಅಂತ ಅಂದರೆ ಇವರಂಥ ಥರ್ಡ್ ಕ್ಲಾಸ್ ಮ್ಯಾನೇಜ್ಮೆಂಟು ಯಾವುದೂ ಇಲ್ಲ.